ಅಭಿಮಾನಿಗಳಿಗಂತೂ ನಿಜಕ್ಕೂ ಕೂಡ ಇದೊಂದು ಆಘಾತದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು. ಅದು ಬಿಗ್ ಬಾಸ್ ಹನುಮಂತ್ ಅವರಿಗೆ ನಿಜಕ್ಕೂ ಆಗಿರೋದು ಏನು? ಹಾಗಾದ್ರೆ ನಿಲ್ವ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಒಂದು ಹಳ್ಳಿಗಾಡಿನಿಂದ ಬಂದು ಕುರಿ ಮೇಯಿಸ್ಕೊಂಡು ಇದ್ದಂಥ ಕುರಿಗಾಯಿ ಹನುಮಂತ ಅತಿ ದೊಡ್ಡ ಶೋ ಆದಂಥ ಸರಿಗಮಪ ಶೋಗೆ ಬಂದು ಸಾಕಷ್ಟು ಹಾಡುಗಳನ್ನು ಆಡಿ ಅಲ್ಲೂ ಕೂಡ ಹೆಸರು ಮಾಡಿ, ನಂತರದ ದಿನಗಳಲ್ಲಿ ಡಿ ಕಾರ್ಯಕ್ರಮದಲ್ಲೂ ಕೂಡ ಗುರುತಿಸ್ಕೊಂಡು ಅಲ್ಲೂ ಕೂಡ ಹೆಸರು ಮಾಡಿ, ಇನ್ನು ಕಾನ್ಫಿಡೆಂಟ್ ಗ್ರೂಪ್ ಕಡೆಯಿಂದ ಒಂದು ಮನೆಯೂ ಕೂಡ ತೆಗೆದುಕೊಂಡರು. ಇನ್ನು ಇಷ್ಟೆಲ್ಲ ಆದ ನಂತರ ಕುರಿಗಾಯಿ ಹನುಮಂತ ಅವರು ಆಗೊಂದು ಈಗೊಂದು ಕಾರ್ಯಕ್ರಮಗಳಲ್ಲಿ ಸಿಕ್ಕಿದ್ರು. ಅಷ್ಟು ಬಿಟ್ಟರೆ ಸಿನಿಮಾಗಳಲ್ಲಿ ಅಂದುಕೊಂಡ ಅವಕಾಶಗಳು ಕೂಡ ಸಿಗಲಿಲ್ಲ. ಮತ್ತು ಬಿಗ್ ಬಾಸ್ನಲ್ಲಿ ವಾಪಸ್ ಕೂಡ ಬಂದು ಈಗ ಬಿಗ್ ಬಾಸ್ನಲ್ಲಿ ಬಂದು ತಮ್ಮದೇ ಆದ ಛಾಪನ್ನು ಕೂಡ ಮೂಡಿಸಿದ್ದಾರೆ ಅಂತಲೇ ಕೂಡ ಹೇಳ್ಬೋದು. ಇನ್ನು ಇದೇ ಸಂದರ್ಭದಲ್ಲಿ ಬಿಗ್ ಬಾಸ್ ಹನುಮಂತ ಅವರು ನನಗೆ ಇಲ್ಲಿ ಇರೋಕ್ಕೆ ಸಾಧ್ಯ ಆಗುತ್ತಿಲ್ಲ, ನನಗೆ ಆರೋಗ್ಯದ ಸಮಸ್ಯೆ ಕೂಡ ಕಾಡ್ತಾ ಇದೆ. ಅಷ್ಟೇ ಅಲ್ಲದೆ ನನಗೆ ಇಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಹಿಂಸೆ ಆಗ್ತದೆ. ದಯವಿಟ್ಟು ನಂಗೆ ಈ ಥರ ವಾತಾವರಣದಲ್ಲಿ ಬೆಳೆದಿಲ್ಲ, ನನ್ನ ಕಳಿಸ್ಕೊಟ್ಬಿಡಿ ಬಿಗ್ ಬಾಸ್ ಅಂತೇಳಿ ಕೈ ಮುಗಿದು ಮನವಿ ಕೂಡ ಮಾಡಿದ್ದೇನೆ. ನಂಗೆ ಆರೋಗ್ಯ ಕೂಡ ಕೆಡ್ತಾ ಇದೆ, ನನ್ನ ಕುಟುಂಬರು ಕೂಡ ನೋಡಬೇಕು ಅನಿಸ್ತದೆ. ನನಗೇನು ಕೊಡೋದೇ ಬೇಡ, ನೀವು ಬೇಕಾದರೆ ನಂಗೆ ಸಾಕು ಇಲ್ಲಿ ಗಂಟ ಪ್ರೀತಿ ತೋರಿಸಿದ್ದೀರಾ ಅಂತ ಹೇಳಿ ಕೈ ಮುಗಿದು ಕೇಳ್ಕೊಂಡಿದ್ದಾರೆ. ಇನ್ನು ಸುದೀಪ್ ಅವರ ಮುಂದೆ ಸಹ ಕಾಲಿಗೆ ಬಿದ್ದು ಕೂಡ ಕೇಳ್ಕೊಂಡಿದ್ದಾರೆ. ಇದೇ ಕಾರಣಕ್ಕಾಗಿ ಇವತ್ತು ಸುದೀಪ್ ಅವರು ಕುರಿಗಾಯಿ ಹನುಮಂತನನ್ನು ಕಳಿಸ್ಕೊಡ್ತಿದ್ದಾರೆ. ಈ ಮೂಲಕ ಕುರಿಗಾಯಿ ಹನುಮಂತ ಬಿಗ್ ಬಾಸ್ನಿಂದ ಇನ್ನಿಲ್ಲವಾಗಲಿದ್ದಾರೆ ಇಂದಿನಿಂದ. ಆಗ ನೀವೇನಂತ